ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಿನ್ನೆ ನಡೆದಿರೋದು ಇವತ್ತ ಇಲ್ಲಿ ಪ್ರಸಾರ ಮಾಡ್ತಿದ್ದಾರೆ. ಇವತ್ತ ನಡೆದಿರೋ ಎಪಿಸೋಡ್ ಇಲ್ಲಿ ನಾಳೆ ನಮಗೆ ತೋರಿಸ್ತಿದ್ದಾರೆ. ಯಾಕಂತಂದ್ರೆ ಏನು ಫುಟೇಜ್ ಇಲ್ವೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇವತ್ತು ಏನೊಂದು ಟಾಸ್ಕ್ ಕೊಟ್ಟಿದ್ರು, ಅದು ಸ್ವಲ್ಪ ಬೆಳಿಗ್ಗೆ ಪ್ರೋಮೋ ಒಂದು ಬಿಟ್ಟಾಗ ಸಿಕ್ಕಾಪಟ್ಟೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾರಪ್ಪ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅದನ್ನೇ ತುಂಬಾನೇ ಇಲ್ಲಿ ಹೇಳ್ಕೊಂಡು ಹೋದ್ರು. ಈಗ ನಾಣ್ಯಗಳು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. 3 ತಂಡಗಳಾಗಿ ಇಲ್ಲಿ ವಿಭಜನೆ ಕೂಡ ಇಲ್ಲಿ ಆಯ್ತು. ಈಗ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ದಾರೆ. 3 ಜನದ್ದು ಕೂಡ ಒಂದೊಂದು ತಂಡ ಆಯ್ತು. ರಘು ಅವ್ರದ್ದು ಮತ್ತೆ ಇಲ್ಲಿ ರಿಷಾ ಅವ್ರದ್ದು ಮತ್ತೆ ಸೂರಜ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ತಂಡಗಳ ವಿಭಜನೆ ಆಯ್ತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಆದ್ರೆ ತುಂಬಾ ಲಾಂಗ್ ಆಗಿ ಹೇಳ್ಕೊಳೋದ್ರು ಅಂತ ಅನಿಸ್ತು. ಈ ನಾಣ್ಯಗಳನ್ನ ಎಸ್ತಿದ್ದು ಮತ್ತೆ ಇಲ್ಲಿ ಅವ್ರು ಕಲೆಕ್ಟ್ ಮಾಡಿದ್ದು ಫೈಟ್ ಆಡಿದ್ರಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ಸ್ವಲ್ಪ ಜನಕ್ಕೆ ರಕ್ತ ಎಲ್ಲ ಬಂತು. ಆಲ್ಮೋಸ್ಟ್ ಧ್ರುವಂತವ್ರು ಕೂಡ ಇಲ್ಲಿ ಬಿದ್ದಿ ಗಾಯ ಆಯ್ತು. ಆದ್ರೆ ತುಂಬಾ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದು ಇಲ್ಲಿ ರಘು ಅವ್ರ ತಂಡ ಅಂತಂದ್ಬಿಟ್ಟು ಅನಿಸ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಯಾರು ವೀಕ್ ಇದಾರೋ ಅಂತಂದ್ಬಿಟ್ಟು ನೋಡ್ಬಿಟ್ಟು ಅವ್ರನ್ನ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ನೋಡಿದ್ರು. ಸ್ವಲ್ಪ ಜನ ಇಲ್ಲಿ ಬಚ್ಚಿಟ್ರು, ಸ್ವಲ್ಪ ಜನ ಅದನ್ನ ಕಾಯ್ಕೊಂಡು ಕೂತ್ಕೊಂಡ್ರು. ಬೆಳಗಿನ ಜಾವದವರೆಗೂ ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರು. ಆದ್ರೆ ಆಲ್ಮೋಸ್ಟ್ ತುಂಬಾನೇ ಸಾಫ್ಟ್ ಆಗಿ ನೀಟಾಗಿ ಯಾರಿಗೂ ಕೂಡ ಬೇಜಾರು ಮಾಡದೇ ಇರೋ ರೀತಿ ಬುದ್ಧಿ ಯೂಸ್ ಮಾಡಿಬಿಟ್ಟು ಆಡಿದಾರಪ್ಪ ಅಂತಂದ್ರೆ ರಕ್ಷಿತ್ ಅವ್ರು ಅಂತಾನೆ ಹೇಳ್ಬೋದು. ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ 3 ಜನ ಸ್ಪರ್ಧಿಗಳು ಕೂಡ ಎಕ್ಸಲೆಂಟ್ ಆಗಿ ಇಲ್ಲಿ ಥಿಂಕ್ ಮಾಡಿದ್ರು. ಆಲ್ಮೋಸ್ಟ್ ಪ್ರೋಮೋದಲ್ಲೂ ಇಲ್ಲಿ ಬಿಟ್ಟರು, ಮತ್ತೆ ಎಪಿಸೋಡ್ ಅಲ್ಲೂ ಕೂಡ ಇಲ್ಲಿ ತೋರಿಸಿದ್ರು. ಇಲ್ಲಿ ಫಸ್ಟಿಗೆ ಹೇಳ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಶುರುವಾಗುತ್ತೆ ಅಂತಂದ್ಬಿಟ್ಟು, ಇದರಿಂದ ಯಾರಾದ್ರೂ ಇಬ್ಬರನ್ನ ಹೊರಗಡೆ ಇಡ್ಬೇಕಾಗತ್ತೆ ಸ್ಪರ್ಧಿಗಳು ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ತಂಡಗಳನ್ನ ವಿಭಜನೆ ಮಾಡ್ತಾರೆ. ಆಲ್ಮೋಸ್ಟ್ ಅದಕ್ಕೆ ಇಬ್ರು ಈಚೆ ಇಡ್ಬೇಕಲ್ಲ, ಇಲ್ಲಿ ಡಿಸ್ಕಷನ್ ಮಾಡಕ್ಕೆ ಬಿಟ್ರು. ಇಲ್ಲಿ ರಘು ಅವರು ಮತ್ತೆ ಸೂರಜ್ ಅವರು ಮತ್ತೆ ಇಲ್ಲಿ ರಿಷಾ ಗೌಡ ಅವರು 3 ಜನ ಎಕ್ಸಲೆಂಟ್ ಆಗಿ ಇಲ್ಲಿ ಥಿಂಕ್ ಮಾಡಿದ್ರು. ಅದರಲ್ಲೂ ಕೂಡ ತುಂಬಾ ಬ್ರಿಲಿಯಂಟ್ ಆಗಿ ಥಿಂಕ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ರಿಷಾ ಗೌಡ ಅವರು ಥಿಂಕ್ ಮಾಡಿದ್ರು. ಇಲ್ಲಿ 3 ಜನ ಡಿಸ್ಕಷನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಥಿಂಕ್ ಮಾಡಿದ್ರು. ಬಟ್ ಹೇಳ್ಬೇಕಾದ್ರೆ ಸ್ವಲ್ಪ ಅವ್ರು ಮಿಸ್ಟೇಕ್ ಮಾಡಿದ್ರು. ಅದಕ್ಕೆ ಇಲ್ಲಿ ರಘು ಅವರು ಇಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಸಾರಿ ಕೇಳಿದ ತಕ್ಷಣ ಸ್ವಲ್ಪ ಅವ್ರು ತಣ್ಣಗಾದ್ರು ಅಂತ ಅಂದ್ಬಿಟ್ಟು ಅನ್ಕೊಂಡೆ. ನಿಜವಾಗ್ಲೂ ಕೂಡ ಅವ್ರು ತಣ್ಣಗಾಗಲಿಲ್ಲ. ಏನೇ ಇದ್ರು ಅವ್ರು ಹೇಗೆ ಹೇಳ್ತಾರೋ ಅದೇ ರೀತಿ ನಾವು ಹೇಳಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ಅಹಂ ಅನ್ನೋದು ಇದೆ. ಸದ್ಯ ಇವಾಗ ಆ ಒಂದು ಅಹಂ ನನ್ನಿಂದನೇ ಅಂತ ಅಂದ್ಬಿಟ್ಟು ಏನೊಂದು ಮೈಂಡ್ ಸೆಟ್ ಹೇಳಿದ್ಯೋ ಅದನ್ನ ಅವರು ಚೇಂಜ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ದಾರೆ. ನೆಕ್ಸ್ಟ್ ಇವ್ರು ಇದೇ ರೀತಿ ಆಡ್ತಾ ಹೋದ್ರೆ ಆಲ್ಮೋಸ್ಟ್ ಈಗ ಮನೆಯಿಂದನೂ ಬೇಗ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಸ್ಪರ್ಧಿಗಳಿಗೆ ಇಲ್ಲಿ ಈ ರೀತಿಯಾಗಿ ಅನ್ಸ್ಬಿಟ್ಟಿದೆ. ಆಲ್ಮೋಸ್ಟ್ ಏನು ಇಲ್ಲಿ ಅಧಿಕಾರ ಕೊಡದೇನೆ ಈ ರೀತಿಯಾಗಿ ಮರೀತಿದ್ದಾರೆ. ಇನ್ನೇನಾದ್ರೂ ನಾವು ಅಧಿಕಾರ ಕೊಟ್ಬಿಟ್ರೆ ಇಲ್ಲಿ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅಹಂಕಾರ ಏನಿದೆಯೋ ಆ ಒಂದು ಅಹಂಕಾರ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಹೇಳಿದ್ರು. ಅಂದ್ರೆ ನಾನೇ ಅನ್ನೋ ಒಂದು ಅಹಂಕಾರ ಇರುತ್ತಲ್ಲ, ಅದು ಇವಾಗ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅಶ್ವಿನಿ ಗೌಡ ಅವ್ರನ್ನ ಅದರಲ್ಲೂ ನೋಡಿ 2 ಸತಿ ಡಿಸ್ಕಷನ್ ಮಾಡಿದ್ರು. ಫಸ್ಟಿಗೆ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ ಇಲ್ಲ ಅವ್ರು ಚೆನ್ನಾಗಿ ಆಡ್ತಾರೆ ಅದಕ್ಕೋಸ್ಕರ ಹೊರಗಡೆ ಇಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಆ ರೀತಿಯಾಗಿ ಹೇಳಿದ್ದು ತಪ್ಪು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ಬಿಟ್ಟು 3 ಜನ ಆಮೇಲೆ ಹೇಳ್ತಾರೆ. ಅವರು ನೇರವಾಗಿ ಹೇಳ್ತಾರಲ್ವಾ, ನಾವು ಕೂಡ ನೇರವಾಗಿ ಹೇಳೋಣ, ಇಲ್ಲಿ ಯಾಕೆ ಭಯ ಪಡಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ನೇರವಾಗಿ ಹೇಳಿದ್ದು ತುಂಬಾನೇ ಒಳ್ಳೇದಾಯ್ತು. ಇಲ್ಲಿ ಈ ರೀತಿಯಾಗಿ ನೇರ ಮಾತಾಡಿದಾಗ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಬೇಜಾರಾಗ್ಬೋದು. ಬಟ್ ಆ ನಂತರ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ತಿದ್ಕೊಂಡ್ರೆ ಒಳ್ಳೇದು. ಆದ್ರೆ ಅಶ್ವಿನಿ ಗೌಡ ಅವರ ಅಹಮ್ಮು ಇಳಿಯುತ್ತಾ ಇಲ್ವಾ ಅಂತ ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಬಿದ್ದಿದ್ದಾರೆ. ಮುಂದೆ ಹೋಗ್ತಾ ಇವ್ರು ಇದೇ ರೀತಿ ನಡ್ಕೊಂತಿದ್ರೆ ಇನ್ನೂ ಟಾಸ್ಕ್ ಇರ್ಲಿ ಸ್ವಲ್ಪ ಬೇಗನೆ ಮನೆಯಿಂದ ಹೊರಗಡೆ ಬೀಳ್ತಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ವೀಕ್ಷಕರ, ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಈಗ 3 ಜನ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ಹೊರಗಡೆ ಇಟ್ಟಿದ್ದು ಒಳ್ಳೇದಾಯ್ತಾ, ಇಲ್ಲ ಅಂತಂದ್ರೆ ಅವ್ರನ್ನೂ ಕೂಡ ಇಲ್ಲಿ ಗೇಮಲ್ಲಿ ಸೇರಿಸ್ಕೊಂಡಿದ್ರೆ ಇಲ್ಲ ಬೇರೆ ಯಾರನ್ನಾದ್ರೂ ಚೂಸ್ ಮಾಡಬೇಕಿತ್ತ ಅಂತ ನಿಮಗೆ ಅನಿಸ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಹೇಗೆ ಫೈನಲಿಸ್ಟ್ಗೆ ಹೋಗಬೇಕು ಅಂತಂದ್ಬಿಟ್ಟು ಗೊತ್ತಿದೆ ಅಂತ ಹೇಳಿದ್ರು. ನೋಡಿ, ಇವಾಗ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾನು ಹೇಗೆ ಫೈನಲಿಸ್ಟ್ ಹೋಗಬೇಕು ಅಂತಂದ್ರೆ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರು. ಮತ್ತೆ ಒಂದು ಕ್ಯಾಪ್ಟನ್ಸಿ ರೂಮ್ದು ಕೀ ಏನಿದೆ ಅದು ಇಲ್ಲಿ ಹೇಗೆ ತಗೋಬೇಕಂತನೂ ಗೊತ್ತಿದೆ ಅಂತ ಹೇಳಿದ್ರು. ಅದೇ ಹೇಳಲ್ವಾ, ಎಷ್ಟು ನಾನು ಅನ್ನೋದು ತಲೆಯಲ್ಲಿ ಸಿಕ್ಕಾಪಟ್ಟೆ ಕುತ್ಕೊಂಡ್ಬಿಟ್ಟಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ? ಯಾಕಂತಂದ್ರೆ ಇಲ್ಲಿ ಅಹಂ ಅನ್ನೋದು ಕಡಿಮೆ ಆದ್ರೇನೆ ಅವರು ಮುಂದಿನ ದಿನಗಳಲ್ಲಿ ಈಗ ಬಿಗ್ ಬಾಸ್ ನಲ್ಲಿ ಉಳಿಯೋಕೆ ಸಾಧ್ಯ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಆದ್ರೆ ಈ ಒಂದು ಅಹಂಕಾರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ನೋಡಿ, ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಬಿದ್ದಿದ್ದ ಸ್ವಲ್ಪ ಕಣ್ಣೀರ್ ಹಾಕ್ಬಿಟ್ಟು ಅವಮಾನ ಆದ್ರೆ ನಾವಿಲ್ಲಿ ತಡ್ಕೊಳಕ್ ಆಗಲ್ಲ, ಮುಂದುವರಿಯಕ್ ಆಗಲ್ಲ ಅಂತ ಅಂದ್ರು. ಆದ್ರೆ ಅದೆಲ್ಲ ಆದ್ಮೇಲೆ ನಾನು ಹೇಗೆ ಫೈನಲಿಸ್ಟ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಹೇಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಫಸ್ಟ್ ಇಲ್ಲಿ ಫಿಕ್ಸ್ ಆಗಿ ಹೋಗಿದಾರ ಅಂತ ಕೂಡ ಇಲ್ಲಿ ಈ ರೀತಿಯಾಗಿ ಮಾತಾಡಿದಾಗ ಅದೇ ರೀತಿ ಅನ್ಸುತ್ತೆ. ಇವ್ರನ್ನ ಫೈನಲಿಸ್ಟ್ವರೆಗೂ ಇಟ್ಕೊಂತಾರೆ, ಅದಕ್ಕೋಸ್ಕರನೇ ಇವರು ಈ ರೀತಿಯಾಗಿ ಮಾತಾಡ್ತಾ ಇದಾರೆ ಅಂತ ಕೂಡ ಅಲ್ಲಿ ಅನ್ಸುತ್ತೆ. ಆಲ್ಮೋಸ್ಟ್ ಇವ್ರು ಮುಂಚೆನೆ ಹೇಳಿ ಕಳ್ಸಿದಾರ. ಕೆಲವೊಬ್ರು ಅಂತಾರೆ ಸ್ಕ್ರಿಪ್ಟೆಡ್ ಇದೆ, ಹಾಗಿದೆ ಹೀಗಿದೆ ಅಂತ ಬಿಟ್ಟು. ಬಟ್ ಇಲ್ಲಿ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಇಲ್ಲಿ ಫಸ್ಟಿಗೆ ಏನಪ್ಪ ಹೇಳಿದ್ರು ಅಂದ್ರೆ ಗಿಲ್ಲಿ ಅವ್ರನ್ನ ಹೊರಗಡೆ ಹಾಕ್ಬಿಟ್ಟೆ ನಾನು ಹೊರಗಡೆ ಹೋಗೋದು ಅಂತ ಅಂದ್ಬಿಟ್ರು.
ಹೇಳಿದ್ರು. ಆದರೆ ಈ ಒಂದು ಡೈಲಾಗ್ನ ಕಾಪಿ ಪೇಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತು ಆಲ್ಮೋಸ್ಟ್. ಯಾಕಂದ್ರೆ ಇವಾಗ ಕಾಪಿ ಪೇಸ್ಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಬಟ್ ನಾವೇ ಓನಾಗಿ ಕ್ರಿಯೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇಲ್ಲಿ ರಜತ್ ಅವ್ರು ಯಾವಾಗಲೂ ಕೂಡ ಚೈತ್ರ ಕುಂದಾಪುರ ಅವ್ರಿಗೆ ಹೇಳ್ತಿದ್ರು, ನಿನ್ನ ನಾನು ಈಚೆ ಹಾಕ್ಬಿಟ್ಟೆ ನಾನು ಈಚೆ ಹೋಗೋದು ಅಂತ ಅಂದ್ಬಿಟ್ಟು. ಅದೇ ಡೈಲಾಗ್ನ ಇಲ್ಲಿ ಸೇಮ್, ಅಂದರೆ ನಾನು ಕಳೆದ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಾಗ ಇಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಈಚೆ ಹಾಕ್ಬಿಟ್ಟೆ ನಾನು ಇಲ್ಲಿ ಹೊರಗಡೆ ಹೋಗೋದು ಅಂದ್ಬಿಟ್ಟು ರಜತ್ ಅವ್ರು ಹೇಳಿದ್ರು. ಅವ್ರು ಕಡಕ್ಕಾಗಿ ಆಡ್ತಿದ್ರು. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅದೇ ಒಂದು ಡೈಲಾಗ್ನ ಇಲ್ಲಿ ಹೊಡೆದ್ರು. ಬಟ್ ಇವ್ರಿಗೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆದರೆ ರಜತ್ ಅವರು ಹೇಳಿದ ಮಾತಿನಂತೆ ನಡ್ಕೊಂಡ್ರು. ಈಗ ಇಲ್ಲಿ ಅಶ್ವಿನಿ ಗೌಡರು ಅದು ಕೆಲಸ ಮಾಡೋಕ್ಕಾಗತ್ತಾ? ನನ್ನ ಪ್ರಕಾರ 100% ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆದರೆ ಇಲ್ಲಿ ಇವಾಗ ಈ ಸೀಸನಲ್ಲಿ ಕೊಟ್ಟಿರೋದು ಏನಪ್ಪ ಅಂತಂದರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಯಾವುದು ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ಯಾವುದು ಅನ್ಎಕ್ಸ್ಪೆಕ್ಟೆಡ್ ಮಾಡಬೇಕು ಅಂತ ಇಲ್ಲಿ ಗೊತ್ತಿಲ್ಲ. ಆದರೆ ನಾನು ಅನ್ನೋ ಅಹಂಕಾರ ಇಲ್ಲಿ ಇನ್ನೂ ಕೂಡ ಇಳ್ದಿಲ್ಲ. ನೋಡೋಣ, ಇವ್ರು ಫೈನಲಿಸ್ಟ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಗೆ ಹೋಗಬೇಕು ಅಂತ ಗೊತ್ತಿದೆ ಅಂತ ಹೇಳಿದರೆ ಹೇಗೆ ಹೋಗ್ತಾರೆ ಅಂತ ಕೂಡ ಎಲ್ಲರೂ ಕೂಡ ಇಲ್ಲಿ ಕಾದು ನೋಡೋಣ. ಸೊ ವೀಕ್ಷಕರೇ, ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಸ್ವಲ್ಪ ಬೋರಿಂಗ್ ಆಗಿ ಆಯಿತು. ಒಂಚೂರು ಎಂಟರ್ಟೈನ್ಮೆಂಟ್ ಅನ್ನೋದು ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಹತ್ತಿದೆ ಒಂದು ಹೈಲೈಟ್ ಸೀನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಹೇಗೆ ಹೋಗಬೇಕು ಹಾಗೆ ಹೇಗೆ ಅಂತ ಹೇಳಿದ ಒಂಚೂರು ಹೈಲೈಟ್ ಸೀನ್ ಇತ್ತು. ಮತ್ತೆ ನಾಣ್ಯಗಳು ಎಸ್ತಿದಿರ್ಬೋದು, ಕಲೆಕ್ಟ್ ಮಾಡಿರ್ಬೋದು, ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಂಡ್ರು. ತುಂಬಾನೇ ಬೇಜಾರಾಗಿದೆ ಏನಪ್ಪ ಒಂದು ವಿಚಾರ ಅಂತಂದ್ರೆ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಗಿಲ್ಲಿಯವ್ರನ್ನ ಸ್ವಲ್ಪ ಈಸಿ ಟಾರ್ಗೆಟ್ ಆಗಿ ಮಾಡ್ಕೊಂಡ್ಬಿಟ್ರು. ಅದರಲ್ಲೂ ಕೂಡ ರಘುರು ಹೇಗೆ ಎಳೆದು ಬಿಸಾಕ್ತಿದ್ರು ಎಲ್ರೂ ಕೂಡ ಅಂತಂದ್ರೆ ಎಳೆದು ಬಿಸಾಕ್ತಿದ್ರು. ಆಲ್ಮೋಸ್ಟ್ ಅವ್ರು ಸ್ವಲ್ಪ ಬಲಿಷ್ಠವಾಗಿ ಕಾಣ್ತಾರೆ. ಅವರು ಜಿಮ್ ಅಲ್ಲೂ ಕೂಡ ವರ್ಕೌಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬಲಿಷ್ಠವಾಗಿ ಕಾಣ್ತಾರೆ. ಹಾಗಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ವೀಕ್ ಆಗಿರೋರ್ ಮೇಲೆ, ಅಂದ್ರೆ ವೀಕ್ ಅಂದ್ರೆ ತುಂಬಾ ವೀಕ್ ಅಂತಲ್ಲ, ಸ್ವಲ್ಪ ವೀಕ್ ಆಗಿದ್ದಾರೆ ಅಂತಂದ್ರೆ ಅವ್ರನ್ನ ಇಲ್ಲಿ ಎಳೆದು ಬಿಸಾಕೋದ್ರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ಹೆಣ್ಮಕ್ಳು ಅಂತ ನಾವು ನೋಡ್ಲಿಲ್ಲ. ಇಲ್ಲಿ ರಿಷಾ ಗೌಡ ಅವ್ರನ್ನು ಕೂಡ ಇಲ್ಲಿ ಎಳೆದು ಬಿಸಾಕಿಕ್ಕೆ ಅವ್ರು ಹೇಳಿದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕು ಅಂತಂದ್ರೆ ನಮಗೂ ಕೂಡ ಇಲ್ಲಿ ಮಾಡಕ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸದ್ಯ ತುಂಬಾ ಓವರ್ ಆಗಿ ಯಾರು ಕೂಡ ಜಗಳಕ್ಕೆ ಹೋಗ್ಲಿಲ್ಲ. ಅಂದ್ರೆ ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರು. ಲಾಸ್ಟ್ ಸೀಸನ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಮಾತು ಬಂದ್ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿರೋರು ಕೂಡ ಇಲ್ಲಿ ಇದ್ದಾರೆ. ಲಾಯರ್ ಜಗದೀಶ್ ಅವರು ಮತ್ತಿಲ್ಲಿ ರಂಜಿತ್ ಅವರು. ಸದ್ಯ ಆ ರೀತಿ ಏನೂ ಆಗಲಿಲ್ಲ. ಯಾಕಂದ್ರೆ ಈ ಒಂದು ಟಾಸ್ಕ್ ಕೊಟ್ಟಾಗ ಸಿಕ್ಕಾಪಟ್ಟೆ ಮುಖ್ಯ ಆಗಿತ್ತು. ಅದು ಮೊದಲನೇ ಕ್ಯಾಪ್ಟನ್ಸಿ ಟಾಸ್ಕ್ ಇವಾಗ ಕೊಟ್ಟಿರೋದು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ತುಂಬಾ ಇಲ್ಲಿ ಕಣ್ಣಿಗೆ ನಿದ್ದೆ ಬಿಟ್ಬಿಟ್ಟು ಆ ಒಂದು ನಾಣ್ಯಗಳನ್ನ ಇಲ್ಲಿ ಕಾಪಾಡ್ಕೊಂತಿದ್ರು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ಸಿಕ್ಕಾಪಟ್ಟೆ ಈಸಿಯಾಗಿ ಟಾರ್ಗೆಟ್ ಮಾಡ್ಬಿಟ್ಟು ರಘು ಅವರೆಲ್ಲ ಕೂಡ ಇಲ್ಲಿ ಹಿಡ್ಕೊಂಡ್ರು. ಪಾಪ ಒಬ್ಬರನ್ನ ಇಲ್ಲಿ ಸುಮಾರು 3-4 ಜನ ಇಲ್ಲಿ ಅಟ್ಯಾಕ್ ಮಾಡಿದ್ರು. ಬಟ್ ಇಲ್ಲಿ ಅವ್ರು ಉರ್ಸಕ್ ಹೋದ್ರು ಗಿಲ್ಲಿಯವ್ರು ಕೂಡ. ಅದು ವರ್ಕೌಟ್ ಆಗಲಿಲ್ಲ, ಕಿತ್ಕೊಂಡು ಕಳಿಸಿದ್ರು. ಬಟ್ ಇಲ್ಲಿ ಪ್ಯಾಂಟ್ ಕಿತ್ತೋಗ್ಬಿಡ್ತು. ಅದಕ್ಕೋಸ್ಕರ ಒಳಗಡೆ ಕೂಡ ಬಂದ್ಬಿಟ್ಟು ಗಿಲ್ಲಿಯವರು ಕಣ್ಣೀರು ಹಾಕ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ, ಅವ್ರು ಇಲ್ಲಿ ಉರ್ಸ್ಬಿಟ್ಟು ಗೆದ್ರು, ನಿನ್ ಕೈಲಿ ಆಯ್ತಾ, ಅದು ಆಗಿಲ್ಲ ತಾನೇ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಎಂಥವ್ರಿಗೆ ಆದ್ರೂ ಕೂಡ ಬೇಜಾರಾಗುತ್ತೆ. ಈ ರೀತಿಯ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ಯಾಂಟ್ ಎಲ್ಲ ಕಿತ್ತಾಕ್ಬಿಟ್ಟು ಪಾಪ ಅವರು ಕೂಡ ಕಣ್ಣಲ್ಲಿ ನೀರು ಹಾಕೋದು ಅದನ್ನು ತುಂಬಾ ತೋರಿಸ್ಲಿಲ್ಲ. ತುಂಬಾ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಯಾಕಂದ್ರೆ ಇವಾಗ ನಾಣ್ಯಗಳು ಏನ್ ಕೊಟ್ಟಿದ್ರು ಅದಂತೂ ಇಲ್ಲಿ ಹೋಯ್ತು, ಪ್ಯಾಂಟು ಕೂಡ ಕಿತ್ತೋಯ್ತಲ್ವಾ. ಎಲ್ಲರಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿ ಥಿಂಕ್ ಮಾಡಿದಾರಪ್ಪ ಅಂತಂದ್ರೆ ಸುಮಾರು 4 ಗಂಟೆ 5 ಗಂಟೆ ಆದ್ಮೇಲೆ 7:30ವರೆಗೂ ಇಲ್ಲಿ 7:30ಗೆ ರಕ್ಷಿತ್ ಅವರು ಎದ್ದಿದ್ರು. ಎಲ್ಲರೂ ಕೂಡ ಕಿತ್ತಾಡ್ತಿದ್ರು, ಹೊಡೆದಾಡ್ತಿದ್ರು, ಬಟ್ಟೆಗಳನ್ನ ಕಿತ್ತಾಕೊಂಡ್ರು. ಇಲ್ಲಿ ತುಂಬಾ ಚೆನ್ನಾಗಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ರಕ್ಷಿತ್ ಅವರು ಇವ್ರದ್ದು ಪಾನ್ ಎತ್ಕೊಂಡ್ರು. ಎಲ್ಲರೂ ಕೂಡ ಮಲಗಿದ್ರು. ಬಟ್ ರಕ್ಷಿತ್ ಅವರು ಮಲಗಿದ್ರು ಬೆಳಿಗ್ಗೆ ಆಗೋಷ್ಟಿಗೆ. ಪಾಪ ಧನುಷ್ ಗೌಡ ಅವರು 4:30-5 ಗಂಟೆವರೆಗೂ ಎದ್ದಿದ್ರು. ಅವರು ಕೂಡ ಪಾನ್ಸ್ ಎಲ್ಲ ಎಲ್ಲೆಲ್ಲೋ ಇಡಬೇಕು ಅಂತ ಅಂದ್ಬಿಟ್ಟು ನೋಡಿದ್ರು ನಾಣ್ಯಗಳನ್ನ. ಆದರೆ ಆಮೇಲೆ ಕೊನೆಗೆ ಜೇಬಲ್ ಇಟ್ಕೊಂಡೇ ಮಲ್ಕೊಂಡ್ರು. ಅಲ್ಲಿಟ್ರು ಇಲ್ಲಿಟ್ರು ಬೇಡ ಅಂತ ಥಿಂಕ್ ಮಾಡಿದ್ರು. ಮತ್ತೆ ಜೇಬಲ್ ಇಟ್ಕೊಂಡು ಮಲ್ಕೊಂಡ್ರು. ಅಲ್ಲಿ ರಕ್ಷಿತ್ ಅವರು ಸುಮಾರು 7:30ಗೆ ಎದ್ದುಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಅವ್ರ ಹತ್ರ ಇದ್ದಿದ್ದು ನಾಣ್ಯಗಳನ್ನ ಎತ್ಕೊಂಡು ಇಟ್ಕೊಂಡ್ರು. ನೋಡಿ, ಯಾರಿಗೂ ಕೂಡ ಇಲ್ಲಿ ಬೇಜಾರಾಗ್ಲಿಲ್ಲ, ನೋವು ಮಾಡ್ಲಿಲ್ಲ, ಅಂದ್ರೆ ಯಾರಿಗೂ ಕೂಡ ಹೊಡೆದಾಡ್ಲಿಲ್ಲ. ಬೇರೆಯವ್ರ ತರ ಬಟ್ಟೆ ಹರಿದಾಕೋದು, ಮೈ ಮೇಲೆ ಬಿದ್ಬಿಟ್ಟು ಒಬ್ರು ಗುದ್ದಾಡ್ಕೊಳ್ಳೋದು ಏನೂ ಮಾಡಿಲ್ಲ. ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ಬಿಟ್ಟು ಎತ್ಕೊಂಡ್ರು. ಈ ರೀತಿಯಾಗಿ ಗೇಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅದು ಬಿಟ್ಟು ಮೈಕೈ ಎಲ್ಲ ಪರ್ಚ್ಕೊಂಡು ಗಾಯ ಮಾಡ್ಕೊಂಡು ಆಡಿದ್ರೆ ಅವ್ರಿಗೂ ಹರ್ಟ್, ಎದುರುಗಡೆ ಇರೋರಿಗೆ ಮತ್ತೆ ಆಡೋರ್ಗೂ ಕೂಡ ಹರ್ಟ್ ಆಗುತ್ತೆ. ಬಟ್ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಈ ಒಂದು ಗೇಮಲ್ಲಿ ಮೂವ್ ಮಾಡಿದ್ದಾರೆ. ನೋಡೋಣ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರು. ಅದರಲ್ಲೂ ಕೂಡ ಪಾನ್ಸ್ ನ ಇಲ್ಲಿ ಸೂರಜ್ ಅವರು ಇಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಎತ್ತಿಡಿ ಅಂತ ಹೇಳ್ಬಿಟ್ಟು. ಅವರು ಕೂಡ ಕಾವಲ್ ಕಾಯ್ತಾರೆ. ಯಾಕಂತಂದ್ರೆ ಒಂದ್ಸತಿ ಕಿತ್ಕೊಳಕ್ ಹೋಗ್ತಾರೆ, ಆಮೇಲೆ ಹೇಳ್ತಾರೆ ಅವರು ಆ ಜಾಗದಲ್ಲಿ ನೀವು ಇಟ್ಟಿದ್ದೀರಾ, ದಯವಿಟ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಗೇಮ್ ಬಂತು. ಬಟ್ ಅದ್ರ ತುಂಬಾ ಇದನ್ನ ಹೇಳ್ಕೊಂಡು ಹೋಗ್ಬಿಟ್ರು ಎಪಿಸೋಡ್ನ. ಸ್ವಲ್ಪ ಶಾರ್ಟ್ ಆಗಿ ಸ್ಪೀಡ್ ಆಗಿ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ನೋಡೋಣ ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕಾರ್ಡ್ ಕೂಡ ಇಲ್ಲಿ ತೋರಿಸಿದ್ರು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ಬಿಟ್ಟು. ಈಗ 3 ತಂಡಗಳಾಗಿತ್ತು. ಇದರಲ್ಲಿ ಇಬ್ರು ಬಿಗ್ ಬಾಸ್ ಕರೆದ್ಬಿಟ್ಟು ಆಫರ್ ಕೂಡ ಕೊಡ್ತಾರೆ. ಇವಾಗ ಚಂದ್ರಪ್ರಭಾ ಅವ್ರಿಗೆ ಮತ್ತೆ ಇಲ್ಲಿ ಸತೀಶ್ ಅವ್ರಿಗೆ ಯಾವ ರೀತಿ ಒಂದು ಆಫರ್ ಕೊಟ್ಟಿದ್ರು ಅದೇ ರೀತಿಯಲ್ಲಿ 3 ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಎಂಟ್ರಿ ಆಗಿದ್ದಾರಲ್ಲ, ಅವ್ರಿಗೆ 3 ತಂಡಗಳು ಏನು ವಿಭಜನೆ ಆಗಿತ್ತು 3 ಜನ ಕೂಡ ಕರೆದ್ಬಿಟ್ಟು ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೂರಜ್ ಅವರು ಬಂದ್ಬಿಟ್ಟು ಬೇಡ ಅಂತ ಹೇಳಿದ್ರು, ಅಂದ್ರೆ ನಮ್ಮ ತಂಡಕ್ಕೋಸ್ಕರ ಆಡ್ತೀನಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಇವರು ರಿಷಾ ಗೌಡ ಅವರು
ಮತ್ತೆ ಇಲ್ಲಿ ರಘು ಅವರು ಇಲ್ಲ ನಾನು ಒಪ್ಕೊಂತೀನಿ, ನಾನೇ ಡೈರೆಕ್ಟ್ ಆಗಿ ಆಡ್ತೀನಿ ಅಂತ ಹೇಳಿದ್ರು. ಆದ್ರೆ ತಂಡನ ಮುಂದೆ ಕರ್ಕೊಂಡು ಹೋಗಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಸೂರಜ್ ಅವರು ಹೇಳಿದ್ರು, ಇಲ್ಲ ನಾನು ತಗೊಳಲ್ಲ, ನನ್ನ ತಂಡನೂ ಕೂಡ ಬರಲಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅಂತ ಅಂದ್ಬಿಟ್ಟು. ಅದರಲ್ಲಿ ಸ್ವಾರ್ಥವಾಗಿ ಥಿಂಕ್ ಮಾಡಿದ ಯಾರಪ್ಪ ಅಂತಂದ್ರೆ ಇವರಿಬ್ರು ಕೂಡ ಇಲ್ಲಿ ಥಿಂಕ್ ಮಾಡಿದ್ರು. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಒಂದೇ ಒಂದು ತಪ್ಪು ಮಾಡಿದಾಗ ಇಲ್ಲಿ ತುಂಬಾನೇ ಮೈನಸ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಈಗ ರಿಷಾ ಗೌಡ ಅವರು ಅಂದ್ರೆ ಅವ್ರ ಆಟನೇ ಇಲ್ಲಿ ಅವ್ರು ಆಡಕ್ ಬಂದಿದ್ದಾರೆ, ಬಟ್ ಇಲ್ಲಿ ತುಂಬಾ ದಾನಶೂರ ಕರ್ಣ ಅಂತೂ ಆಗ್ಲೇಬಾರ್ದು. ಆದ್ರೆ ಟೀಮ್ಗೋಸ್ಕರ ಆಡ್ಬೇಕಾದ್ರೆ ಈ ರೀತಿಯಾಗಿ ಅವ್ರು ತ್ಯಾಗ ಮಾಡಿದ್ರೆ ಯಾವುದೇ ಒಂದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಸ್ವಾರ್ಥಕ್ಕೋಸ್ಕರ ರಿಷಾ ಗೌಡ ಅವರು ಮತ್ತೆ ಇಲ್ಲಿ ರಘು ಅವರು ಆಡ್ದಂಗಾಯ್ತು. ಯಾಕಂದ್ರೆ ನಾನು ಬಲಿಷ್ಠವಾಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ರಘು ಅವರು ಅವ್ರ ಟೀಮ್ನು ಕೂಡ ಕರ್ಕೊಂಡು ಹೋಗೋದಿತ್ತು ಕ್ಯಾಪ್ಟನ್ಸಿ ಟಾಸ್ಕಿಗೆ. ಆದ್ರೆ ಇಲ್ಲಿ ಇಬ್ರು ಕೂಡ ಸ್ವಾರ್ಥವಾಗಿ ಇಲ್ಲಿ ಥಿಂಕ್ ಮಾಡಿದ್ರು. ಇದರಿಂದ ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಜಗಳ ಆಡ್ತಾರೆ. ಅವರ ಟೀಮ್ ಎರಡು ಟೀಮರು ಕೂಡ ಇಲ್ಲಿ ಜಗಳ ಆಡ್ಲೇಬೇಕು. ಏನಕ್ಕೆ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇವಾಗ ಇವರಿಬ್ರು ಮಾತ್ರ ಇವಾಗ ಎಂಟ್ರಿ ಸಿಕ್ಕಿದೆ. ಆದ್ರೆ ಸೂರಜ್ ಅವರು ಟೀಮಲ್ಲಿ ಬಂದ್ಬಿಟ್ಟು ನಾನು ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ತುಂಬಾನೇ ಎಲ್ಲರೂ ಕೂಡ ಖುಷಿಯಾರು, ತುಂಬಾ ಅವರು ಯಾಕಂದ್ರೆ ಹೊಡೆದಾಡ್ಕೊಂಡು ಅವೆಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ಕಿತ್ತಾಕೊಂಡು ಈ ರೀತಿಯಾಗಿ ಎಷ್ಟೇ ಕಷ್ಟ ಬಿದ್ರು ಕೂಡ ಅವ್ರ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಆಡ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಕೇಳಿದ್ರು. ನಿಜವಾಗ್ಲೂ ಕೇಳಲೇಬೇಕು. ಯಾಕಂತಂದ್ರೆ ಇಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು. ಧನುಷ್ ಅವರು ಕೂಡ ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು. ಬೆಳಗಿನ ಜಾವದವರೆಗೂ ಕೂಡ ಇಲ್ಲಿ ಎದ್ದಿದ್ರು. ನೋಡೋಣ ಯಾರು ಇವಾಗ ಯಾವ ರೀತಿ ಆಡಿ ಯಾವೊಂದು ತಂಡ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮುಂದುವರೆದಿದೆ ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ಬಿಗ್ ಬಾಸ್ ಮನೆಗೆ ಮೊದಲ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಕಾದು ನೋಡಬೇಕಿದೆ ವೀಕ್ಷಕರೇ. ಮತ್ತೆ ಈ ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ್ರಲ್ಲ, ಈ ಒಂದು ಗೇಮ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು ಮತ್ತೆ ಯಾವೊಂದು ಟೀಮ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ. ನೀವು ಯಾರು ಸಪೋರ್ಟ್ ಮಾಡ್ತೀರಾ, ಯಾರು ಮೊದಲೇ ಕ್ಯಾಪ್ಟನ್ ಆಗ್ಬೇಕು ಅಂತ ಬಯಸ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.